ವಿತ್ ಯುವರ್ ಸಪೋರ್ಟ್ ನಾವು ಕೂಡ ಟೈಮ್ ಟೇಬಲ್ ಏನೋ ಬರ್ಬಿಟ್ಟು ಈಸಿಯಾಗಿ ಹಾಕ್ಬಿಟ್ಟೆ. ಆ ಟೈಮ್ ಟೇಬಲ್ ತಕ್ಕನಾಗಿ ನೀವು ಮಾರ್ನಿಂಗ್ ಬೇಗ ಬನ್ನಿ ಅಂದ್ರೂ ಬಂದಿದ್ದೀರಾ, ಲೇಟ್ ಆಗೋ ಕೂಡ ಕೂತ್ಕೊಂಡಿದ್ದೀರಾ. ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಬಿಟ್ಟು ನಾವು ಕೂಡ ಲಾಸ್ಟ್ ಮೆನಿ ಡೇಸ್ ಇಂದ ಒಂದು ಸಕ್ಸಸ್ಫುಲ್ ಕೋರ್ಸ್ ಆಗಿ ಕಂಪ್ಲೀಷನ್ ಮಾಡೋ ಅಂತ ಹಂತದಲ್ಲಿ ಇದೀವಿ. ಇದು ಯಾವಾಗ ಸಕ್ಸಸ್ಫುಲ್ ಅಂದ್ರೆ ಇಫ್ ಯು ಪೀಪಲ್ ಗೆಟ್ ಗುಡ್ ರ್ಯಾಂಕ್. ಸಕ್ಸಸ್ ಆಗೋದು ಒಂದೇ ವೆನ್ ಒಳ್ಳೆ ರ್ಯಾಂಕ್ಸ್ ಬಂದಾಗ. ಫಸ್ಟ್ ರ್ಯಾಂಕೇ ಬರ್ಬೇಕಂತಿಲ್ಲ, ಬಿಲೋ 100, ಬಿಲೋ 200, ಬಿಲೋ 300, 400 ಎಲ್ಲ ತಗೊಂಡ್ರು ಕೂಡ ದಟ್ ಇಸ್ ಸಕ್ಸಸ್ಫುಲ್. ಓಕೆ ರೈಟ್? ಎಸ್, ಯಾರೋ ಏನಾದ್ರು ಮಾತಾಡಿದ್ರೆ ಮಾತಾಡಿ. ಸರ್ ನೀವು ಇಂಜಿನಿಯರಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೇಳಿ. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಖುಷಿ ಆಯ್ತು. ಸಾಯಿನಾಥ್, ಥ್ಯಾಂಕ್ ಯು. ರಿಮೈನಿಂಗ್ ಸರ್ ನಿಜವಾಗ್ಲೂ ತುಂಬಾ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದೀರಾ ನೀವೆಲ್ಲಾ ಚಾಪ್ಟರ್ಸ್. ನಂಗೆ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಫಸ್ಟ್ ಕಲ್ತಾಗ. ಈಗ ನಾನು ಆರಾಮಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ ಸರ್. ನಂಗೆ ತುಂಬಾ ಖುಷಿ ಆಯ್ತು. ಇಂಟಿಗ್ರೇಷನ್ ಹ್ಯಾಪಿ ಗುಡ್. ನಾನೇ 4ನೇ ಸಲ ಕಲಿತಾ ಇರೋದು ಸರ್. 4ನೇ ಸಲ ಕಲಿತಾ ಇರೋದು ಸರ್. ಇಷ್ಟು ಈಸಿಯಾಗಿ ಯಾರು ಹೇಳ್ಕೊಟ್ಟಿರ್ಲಿಲ್ಲ ನಮ್ಗೆ. ಎಲ್ಲ ವಿದ್ವಾಂಸರೇ ಇದ್ರು, ಬಟ್ ಇಷ್ಟು ಚೆನ್ನಾಗಿ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ಸಾರಿ, ಏನಾಯ್ತು ಸರ್? ಇದು 4ನೇ ಸಲ ಕಲಿತಾ ಇರೋದು ಸರ್ ನಾನು. ಇಂಟಿಗ್ರೇಷನ್, ಟ್ರಿಗೊನೋಮೆಟ್ರಿ ವೈನ್ ಫೋರ್ತ್ ಎಲ್ಲ ಒನ್ಸ್ ಇನ್ ಡಿಪ್ಲೊಮಾ ಸರ್. ಓಕೆ ಟ್ವೈಸ್ ಇನ್ AMI. ಓಕೆ ದಿಸ್ ಇಸ್ ಫೋರ್ತ್. ಓಕೆ ಫೈನ್ ಫೈನ್ ಫೈನ್. ಎಲ್ಲ ಎಕ್ಸ್ಪರ್ಟ್ಗಳೇ ಇದ್ರು ಸರ್. ಇಷ್ಟು ಈಸಿಯಾಗಿ ಇಷ್ಟು ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ಟಿದ್ದು ನೀವೇ ಸರ್. ಮಸಾಲಾ ಫ್ಲೇವರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಓಕೆ ಗುಡ್ ಗುಡ್. ನೀವು ಎಫರ್ಟ್ ಹಾಕಿದ್ದೀರಾ. Sir, any And tips? what about others? Sir, any tips Yes, from your yes, side? yes. How to I'll study give, I'll give. 3 days? I'll give you. And any others opinion? Thank you, sir. Thank you. Thank you, sir. ನೀವು ಆನ್ಸೈಡ್ ಅನ್ಕೊಂಡಿದ್ದೀನಿ. ಸರ್ ನಾನು ಫೆಬ್ ಇಂದ ಕಲಿತಾ ಇದ್ದೀನಿ. ಏನಪ್ಪಾ, ಫೆಬ್ರವರಿಯಿಂದ ಕಲಿತಿದ್ಯಾ? ನಿಂಗೆ ಎಂಜಾಯ್ ಮಾಡಿರ್ತೀಯ ಅನ್ಕೊಂಡಿದ್ದೀನಿ ಕಂಟೆಂಟ್ ನ. ತುಂಬಾ ಸರ್. ಫೈನ್. ನೆಕ್ಸ್ಟ್ ಮಕ್ಕಳ, ಇಲ್ಲಿ ಏನ್ ಗೊತ್ತಾ? ಓಕೆ ಸರ್ ನಮಗೆ ಡೌಟ್ ಏನೋ ಬಂದ್ರೆ ಹೇಳಿ ಸರ್. ಡೌಟ್ ಏನೋ ಬಂದ್ರೆ ನಂಬರ್ ಅದೇನೋ 38 ಅಲ್ಲ? ನಾನು 66 ಮಾಮೂಲಿ ಮೆಸೇಜ್ ಮಾಡ್ತಾನೆ ಇರ್ತೀನಲ್ಲ, ಅದೇ ನಂಬರ್. ಗ್ರೂಪ್ ಅಲ್ಲಿ ಬರ್ತಾನೆ ಇರ್ತಾನೆ ನನ್ನ ನಂಬರ್ ಇಂದ ಮೆಸೇಜ್, ಅದೇ ನಂಬರ್. ಅಂಡ್ ಇನ್ನೊಂದು ಏನ್ ಗೊತ್ತಾ, ಸ್ಟಡೀಸ್ ಯಾವಾಗ ಇಷ್ಟ ಆಗತ್ತೆ, ಯಾವಾಗ ಅರ್ಥ ಆಗತ್ತೆ ಅಂದ್ರೆ ನಾನು ಕಲಿಬೇಕಂತ ಒಂದು ಮೈಂಡ್ ಸೆಟ್ ನಿಮ್ಗೂ ಇರ್ಬೇಕು. ದಿಸ್ ಈಸ್ ವಿ ಆರ್ ಪ್ಲೇಯಿಂಗ್ ದ ಗೇಮ್ ವಿತ್ ದ ಮೈಂಡ್ಸ್. ಇಟ್ಸ್ ಅ ಗೇಮ್. ಇದು ಸರ್ವಿಸ್ ಓರಿಯೆಂಟೆಡ್. ಏನಾದ್ರು ಫುಡ್ ಏನಂತ ತಿಂತೀನಿ ಅಂತ ಅಂದ್ರೆ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ 500 ರೂಪಾಯಿ ಫುಡ್ ದುಡ್ಡು ಕೊಟ್ಬಿಟ್ಟು ಒಂದ್ ಒಳ್ಳೆ ಬಿರಿಯಾನಿನೋ ಏನೋ ಒಂದು ತಗೊಂಡು ತಿಂದ್ಬಿಟ್ಟು ಬರ್ಬೋದು. ಆ ಮೂಮೆಂಟಿಗೆ ಮಾತ್ರ ಅದು ಹ್ಯಾಪಿನೆಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಇದು ಕೂಡ ಒನ್ ಕೈಂಡ್ ಆಫ್ ಒನ್ ಕೈಂಡ್ ಆಫ್ ಸರ್ವಿಸ್. ಈ ಸರ್ವಿಸ್ ನಿಮ್ಗೆ ಯೂಸ್ಫುಲ್ ಆಗ್ಬೇಕು ಅಂತ ಅಂದ್ರೆ, ಅರ್ಥ ಆಗ್ಬೇಕು ಅಂತಂದ್ರೆ ಅದೇ ಬೇರೆ ಕೈಂಡ್ ಆಫ್ ಸರ್ವಿಸ್. ಫುಡ್ ಹೋಟೆಲ್ ಅದು ಕೂಡ ಕೈಂಡ್ ಆಫ್ ಸರ್ವಿಸ್. ಆ ಮೂಮೆಂಟಿಗೆ ಫುಡ್ ಏನೋ ಕೊಟ್ಟು ಒಂದು ಕಂಟೆಂಟ್ ಕೊಟ್ಬಿಟ್ಟು ಕ್ವಾಂಟಿಟಿ ಮುಖಾಂತರ, ಟೇಸ್ಟ್ ಮುಖಾಂತರ ಹ್ಯಾಪಿ ಮಾಡ್ಬೋದು. ಬಟ್ ಇಲ್ಲಿ ನಾವು ಆಡ್ತಿರೋದು ನಿಮ್ಮ ಮೈಂಡ್ ಜೊತೆಗೆ. ನಮ್ಮ ನಾಲೆಡ್ಜ್ ನ ನಿಮ್ಮ ನಾಲೆಡ್ಜ್ ಆಗಿ ಟ್ರಾನ್ಸ್ಫರ್ ಮಾಡಿ ದೆನ್ ನಿಮ್ಮಿಂದ ರಿಸಲ್ಟ್ ತೆಗಿಸ್ಬೇಕು. ಅದ್ರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗೊತ್ತಿಲ್ಲ, ಪ್ರತಿ ಮೂಮೆಂಟ್ ಕೂಡ ನಾನು ಹೇಳುವಾಗ ನಿಮ್ಮ ಹತ್ರ ಒಂದು ವರ್ಡ್ ಹೇಳ್ತಿದ್ದೆ, ನಾನು ಈ ವರ್ಷನೂ ಕೂಡ ಟಾಪ್ ರ್ಯಾಂಕ್ಸ್ ಕೊಡ್ತೀನಿ ಇನ್ಸ್ಟಿಟ್ಯೂಷನ್ ಕಡೆಯಿಂದ. ರೈಟ್ ಅಲ್ವಾ? ಯಾವುದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ತಗೊಂಡ್ರು ಕೂಡ ಕರ್ನಾಟಕದಲ್ಲಿ, ಐ ಆಮ್ ಶ್ಯೂರ್ ಇವತ್ತು ಮತ್ತೆ ಹೇಳ್ತೀನಿ ಕೇಳಿ, ಟೀಚ್ ಮಾಡ್ಕೊಂಡು ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಡೇ 1 ಅಲ್ಲೂ ಇದನ್ನೇ ಹೇಳಿದೆ, ಈ ಬ್ಯಾಚ್ ಸ್ಟಾರ್ಟ್ ಆಗೋ ದಿನಾನು ಇದನ್ನೇ ಹೇಳಿದೆ, ಇವತ್ತು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ನಿಮ್ಗೆ ಕೊಟ್ಟಿರೋ ಕಂಟೆಂಟ್ ನನಗೆ ಗೊತ್ತಿದೆ, ಓಕೆನಾ? ಅದನ್ನ ಇಟ್ಕೊಂಡ್ರೆ ಈ ವರ್ಷದ ಕೂಡ ಮಿನಿಮಮ್ 30+ ಸ್ಟೂಡೆಂಟ್ಸ್ ಬಿಲೋ 100 ರ್ಯಾಂಕ್ ಕೊಡ್ತಾರೆ ಫ್ರಮ್ ಓನ್ಲಿ 1 ಸ್ಟೂಡೆಂಟ್. ಓನ್ಲಿ 1 ಇನ್ಸ್ಟಿಟ್ಯೂಟ್. ನನ್ಗೆ ಗೊತ್ತಿರಂಗೆ 100+ ಇನ್ಸ್ಟಿಟ್ಯೂಟ್ ಇದಾವೆ ಕರ್ನಾಟಕದಲ್ಲಿ. ಸರ್ ಒಂದೇ ಒಂದು ಗಿಲ್ಟ್ ಫೀಲ್ ಇದೆ ಸರ್. ಒಂದೇ ಒಂದು ಗಿಲ್ಟ್ ಫೀಲ್ ಇದೆ ನಿಂಗೆ? ಹೇಳಪ್ಪ. ಸರ್ ಲಾಂಗ್ ಟರ್ಮ್ಸ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ ಸರ್. ಲಾಂಗ್ ಟರ್ಮ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಸರ್ ನಿಮ್ಮ ಹತ್ರ, ಅದು ಗಿಲ್ಟ್ ಫೀಲ್ ಇದೆ ಅಂತ. ಓಕೆ ಗುಡ್. ಲಾಂಗ್ ಟರ್ಮ್ ತಗೊಂಡಿದ್ರೆ 100% ಬೆಸ್ಟ್ ಅಲ್ಲಿ ಬೆಸ್ಟ್ ಸಿಗ್ತಾ ಇತ್ತು. ತಲೆ ಕೆಡ್ಸ್ಕೊಬೇಡ ರಜಾ. ಆಲ್ರೆಡಿ ಮಾಡಿದ್ಯಾ ನನ್ಗೆ ಗೊತ್ತಿದೆ, ಇನ್ನು ಶಾರ್ಟ್ ಟರ್ಮ್ ಇಂದ ಇದೆಯಾ ಫೆಬ್ರವರಿ ಮಂತ್ ಇಂದ ಅಲ್ವಾಪಾ? ಎಸ್, ಡೋಂಟ್ ವರಿ, ಆಗಿದೆ. ಯಾವತ್ತೂ ಕೂಡ ಏನ್ ಮಾಡ್ತೀವಿ ಗೊತ್ತಾ ನಾವು ಲೈಫ್ ಅಲ್ಲಿ, ನೋಡೋಣ ಮುಂದೆ ಟೈಮ್ ಇದೆ, ಲಾಸ್ಟಿ ನೋಡ್ಕೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬಿಡ್ತೀವಿ. ಅದೇ ಎಲ್ಲ ಒಂದ್ ಕಡೆ ನಮ್ಮನ್ನ ಸ್ವಲ್ಪ ಇದ್ ಮಾಡುತ್ತೆ.
ಬಿಕಾಸ್ ನಾನು ಎಲ್ಲಾ ಟೈಮು ಹೇಳಿದ್ದೇನೆ, ಇನ್ನು ಮುಂದೆ ಹೇಳ್ತೀನಿ, ನೀವು ಮುಂದೂ ಕೂಡ ನಿಮ್ ಲೈಫಲ್ಲಿ ಏನಾರು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಕ್ ಹೋಗ್ತೀರಾ ಅಂತ ಹೋದ್ರೆ ಆನ್ ದಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಬಿಕಾಸ್ ಯು ಆರ್ ಎ ಕಾಂಪಿಟೇಟರ್ ವಿತ್ ಮೆನಿ. ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ, ಬೋರ್ಡ್ ಎಕ್ಸಾಮ್ ಅಲ್ಲ ಇದು. ಬೋರ್ಡ್ ಎಕ್ಸಾಮ್ ಅಲ್ಲಿ ಜಸ್ಟ್ 35 ತೆಗ್ದಾ, 40 ತೆಗ್ದಾ, 50 ತೆಗ್ದಾ ಪಾಸ್, ಇಲ್ಲ 90 ತೆಗ್ದಾ, ಎಲ್ಲರೂ 90 ತೆಗ್ದಾ, ಎಲ್ಲರೂ 90 ಮುಗೀತು ಅಷ್ಟೇ, ಅದ್ಲೇನಿಲ್ಲ ಡಿಫ್ರೆನ್ಸ್ ಹೇಳಲ್ಲ ಯಾರು. ಇಲ್ಲ ಹಂಗಲ್ಲ, ರ್ಯಾಂಕ್ 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 ರ್ಯಾಂಕ್. ಸೊ ಕಾಂಪಿಟೇಟಿವ್ ಆಗಿ ನಾವು ಥಿಂಕ್ ಮಾಡ್ಬೇಕಾಗತ್ತೆ. IAS, KS ಅಥವಾ ಯಾವುದೇ ಒಂದು ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೇಕು, ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅಂದ್ರೆ ಮೇ ಬಿ ಟುಡೇ ಮಾರ್ನಿಂಗ್ ಇವತ್ತು ಇನ್ನೊಂದು ಖುಷಿ ವಿಚಾರ ನಂಗೆ, ನಮ್ಮ ಹತ್ರನೇ ಸ್ಟಡಿ ಮಾಡಿ, ನಾನೇ ಎಕ್ಸ್ಪೆಷಲ್ 100% ಸಿಲೆಬಸ್ ನಾನೇ ಮಾಡಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅವರು ಲೇಡಿ ಒಬ್ರು ಬಳ್ಳಾರಿಯಿಂದ ಹುಡ್ಕೊ ಬಂದ್ರು ನಾನು ಇವತ್ತು ಮೀಟ್ ಮಾಡೋಕ್ಕೋಸ್ಕರ. ಮೀಟ್ ಮಾಡಿ ನನಗೊಂದಿಷ್ಟು ಗಿಫ್ಟ್ ಕೊಟ್ಟು ಎರಡೆ ಆಫೀಸಲ್ಲಿ ಫುಲ್ ಅವರಾಗಿ ಹುಡ್ಕೊಂಡು ಬಂದಿದ್ದಾರೆ ಇಲ್ಲಿ ಮೀಟ್ ಮಾಡೋಬೇಕಂತ. ಗೌರ್ಮೆಂಟ್ ಜಾಬ್ ಆಯ್ತು ಲಾಸ್ಟ್ 3 months ಬ್ಯಾಕ್ ಅಲ್ಲಿ ಅವರು ಎಕ್ಸಾಮ್ ಬರ್ಬಿಟ್ಟು ಗೌರ್ಮೆಂಟ್ ಜಾಬ್ ಮಾಡ್ಕೊಂಡವ್ರು. ಬಟ್ ಅವ್ರು ಎಷ್ಟು ಓದಿದ್ರು ಅಂದ್ರೆ ಅವ್ರದ್ದು 15 ವರ್ಷ ಗ್ಯಾಪ್. ಈಗ ಓದ್ಬಿಟ್ಟು ಮತ್ತೆ ಈಗ ಮಾಡ್ಕೊಬಿಟ್ಟು ಗೌರ್ಮೆಂಟ್ ಜಾಬ್ ಮಾಡ್ಕೊಬಿಟ್ಟು KPCL ಅಲ್ಲಿ ಇಂಜಿನಿಯರ್ ಪೋಸ್ಟಿಗೆ ಹೋದ್. ಆಲ್ಮೋಸ್ಟ್ ಸ್ಯಾಲ್ರಿ ಬಂದ್ಬಿಟ್ಟು 90,000. ಓಕೆನಾ, ಸೆಟ್ ಅಲ್ಲ. ಚಿಕ್ಕ ಮಗು ಇದೆ ಪಾಪ, ಚಿಕ್ಕ ಅಂದ್ರೆ ಒಂದು 6-7 ವರ್ಷದ್ದು, ಅದು ಕರ್ಕೊಂಡ್ಬಂದ್ರು. ಯಾಕೆಂದ್ರೆ ಹೇಳಿದೆ ಅಂದ್ರೆ ಆದ್ರೆ ಅವ್ರು ಅಷ್ಟು ಪ್ರಿಪೇರ್ ಆದ್ರು. ಈ ತರದೊಂದು ಎಕ್ಸಾಂಪಲ್ ಅಷ್ಟೇ. ಲೈಕ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬಂದ್ರೆ ಇನ್ ಫ್ಯೂಚರ್ ಡೋಂಟ್ ನೆಗ್ಲೆಕ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾವ ಕಾರಣಕ್ಕೂ ನೀವು ಓಡ್ ಹಿಡಿದಲ್ಲಪ್ಪ ಚಂದ್ರ ಸ್ವಲ್ಪ ಏನಿದೆ ಸರ್, ಗಿಲ್ಟ್ ಕಾಡ್ತಿದೆ ಸರ್, ಇನ್ನೊಂದು ಸ್ವಲ್ಪ ಮುಂಚೆನೆ ಬರ್ಬೇಕಾಯ್ತು ನಿಮ್ಮ ಹತ್ರ ಅಂತ. ಓಕೆ, ಸೊ ಪ್ರಿಪರೇಷನ್ಸ್ ನಿಮ್ಗೆ ಅನ್ಸ್ಕೋದಿರತ್ತೆ, ನನಗೆ ಇಂಟರ್ನ್ಶಿಪ್ ಇತ್ತು, ನಂಗೆ ಪ್ರಾಜೆಕ್ಟ್ ಇತ್ತು, ಅದಿತ್ತು ಇದಿತ್ತು, ಆಮೇಲೆ ನೋಡೋಣ, ನೆಕ್ಸ್ಟ್ ಮಂತ್ ನೋಡೋಣ. ಎಸ್, ಲಾಸ್ಟ್ ಕಮಿಟಿ ಬಂದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಓಕೆನಾ? ಓಕೆ ಫೈನ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್.